ಸ್ನೇಹಿತರೆ, ದೇವನಂಪ್ರಿಯ ಕ್ಲಾಸಸ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ದ ವರ್ಲ್ಡ್ ಫುಡ್ ಪ್ರೈಸ್ ಅಂದ್ರೆ ವಿಶ್ವ ಆಹಾರ ಪ್ರಶಸ್ತಿ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ವರ್ಲ್ಡ್ ಫುಡ್ ಪ್ರೈಸ್ 1986ರಲ್ಲಿ ಎಸ್ಟಾಬ್ಲಿಷ್ ಆಯಿತು. ಇದನ್ನ ನೊಬೆಲ್ ಪ್ರೈಸ್ ಆಫ್ ಫುಡ್ ಅಂಡ್ ಅಗ್ರಿಕಲ್ಚರ್ ಅಂತ ಕರೀತಾರೆ. ಅಂದ್ರೆ ಫುಡ್ ಮತ್ತು ಅಗ್ರಿಕಲ್ಚರ್ ನೊಬೆಲ್ ಪ್ರೈಸ್ ಅಂತ ವರ್ಲ್ಡ್ ಫುಡ್ ಪ್ರೈಸ್ ನ ಕರೀತಾರೆ. ಇದು ಯಾವ್ದಕ್ಕೆ ಕೊಡ್ತಾರೆ? ಫೀಲ್ಡ್ ಯಾವ್ದಪ್ಪ ಅಂದ್ರೆ ಫುಡ್ ಮತ್ತು ಅಗ್ರಿಕಲ್ಚರ್ ಇದ್ರ ಫೀಲ್ಡ್ ಆಗಿದೆ. ನೆಕ್ಸ್ಟ್ ಇನ್ಸ್ಟಿಟ್ಯೂಟ್ ವರ್ಲ್ಡ್ ಫುಡ್ ಪ್ರೈಸ್ ಫೌಂಡೇಶನ್ ಬೇಸ್ಡ್ ಇನ್ ಡೆಸ್ ಮೊಯ್ನಸ್ ಲೋವಾ USA ಒಳಗೆ ಕೊಡ್ತಾರೆ. ಇದನ್ನ ಇನ್ಸ್ಟಿಟ್ಯೂಟ್ ಕೊಡುವಂತ ಇನ್ಸ್ಟಿಟ್ಯೂಟ್ ಇದು. ನೆಕ್ಸ್ಟ್ ಫೌಂಡರ್ ಯಾರಂದ್ರೆ ನಾರ್ಮನ್ ಇ ಬೋರ್ಲಾಗ್ ಅವರು. ಇವ್ರನ್ನ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಇನ್ ದ ವರ್ಲ್ಡ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಇಂಡಿಯನ್ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಯಾರಪ್ಪ ಅಂದ್ರೆ MS ಸ್ವಾಮಿನಾಥ್ ಅವರು. ಇದ್ರ ಬಗ್ಗೆ ಸಪರೇಟ್ ಆಗಿ ಗ್ರೀನ್ ರೆವಲ್ಯೂಷನ್ ಬಗ್ಗೆ ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಇದ್ರ ಒಟ್ಟು ಮೊತ್ತ ವರ್ಲ್ಡ್ ಫುಡ್ ಪ್ರೈಸ್ ನ ಒಟ್ಟು ಮೊತ್ತ $2,50,000 USD ಇದೆ. ಟೋಟಲ್ $2,50,000 USD ಇದೆ. ಇನ್ನು ಮೊಟ್ಟ ಮೊದಲ ಬಾರಿಗೆ ಯಾವಾಗ ಕೊಟ್ಟರು ಅಂದ್ರೆ 1987ರಲ್ಲಿ ಕೊಟ್ಟಿದ್ದಾರೆ. ಯಾರಿಗೆ ಕೊಟ್ಟಿದ್ದಾರೆ ಮುಂದೆ ಸ್ಲೈಡ್ ಒಳಗೆ ನೋಡೋಣ. ಫಸ್ಟ್ ವಿನ್ನರ್ ಆಫ್ ದಿ ವರ್ಲ್ಡ್ ಫುಡ್ ಪ್ರೈಸ್ ವಾಸ್ MS ಸ್ವಾಮಿನಾಥನ್. ನಮ್ಮವರೇ ಪಡೆದಿರೋದು 1987ರಲ್ಲಿ. ಎರಡನೇ ಭಾರತೀಯ ವಿನ್ನರ್ ಯಾರಂದ್ರೆ ಡಾಕ್ಟರ್ ವರ್ಗೀಸ್ ಕುರಿಯನ್, ಫಾದರ್ ಆಫ್ ವೈಟ್ ರೆವಲ್ಯೂಷನ್, 1989ರಲ್ಲಿ ಪಡೆದಿದ್ದಾರೆ. ಇಲ್ಲಿ ಇಂಪಾರ್ಟೆಂಟ್ ಟರ್ಮ್ ಅಂದ್ರೆ ಇದೇ ನನ್ನ ಪ್ರಕಾರ ಇಂಪಾರ್ಟೆಂಟ್. ಯಾವ್ದು ಗೊತ್ತಾ? ಗ್ರೀನ್ ರೆವಲ್ಯೂಷನ್. ದ ಟರ್ಮ್ ಗ್ರೀನ್ ರೆವಲ್ಯೂಷನ್ ವಾಸ್ ಫಸ್ಟ್ ಯೂಸ್ಡ್ ಬೈ ವಿಲಿಯಂ ಎಸ್ ಗಾಡ್. ವಿಲಿಯಂ ಎಸ್ ಗಾಡ್ ಅವರು ಮೊಟ್ಟ ಮೊದಲ ಬಾರಿಗೆ ಗ್ರೀನ್ ರೆವಲ್ಯೂಷನ್ ಟರ್ಮ್ ನ ಯೂಸ್ ಮಾಡಿದ್ದು. ನಂತರ ಇಲ್ಲಿ ಇಂಪಾರ್ಟೆಂಟ್ GK ರಿಲೇಟೆಡ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಸ್ಲೈಡ್ ಒಳಗ ಎಲ್ಲರೂ ನೋಡಿ. ವರ್ಲ್ಡ್ ಮಿಲ್ಕ್ ಡೇ ನಾವು June 1ರಂದು ಸೆಲೆಬ್ರೇಟ್ ಮಾಡ್ತೀವಿ. ಅದೇ ರೀತಿಯಾಗಿ ನ್ಯಾಷನಲ್ ಮಿಲ್ಕ್ ಡೇ ನಾವು November 26 ಸೆಲೆಬ್ರೇಟ್ ಮಾಡ್ತೀವಿ. ಯಾಕಂದ್ರೆ ಇಟ್ ಈಸ್ ಬರ್ತ್ ಆನಿವರ್ಸರಿ ಆಫ್ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರು. ಇವ್ರು ವೈಟ್ ರೆವಲ್ಯೂಷನ್ ಪಿತಾಮಹ ಅಲ್ಲ. ಇವರು November 26 ಹುಟ್ಟಿದ್ದು. ಅವ್ರ ದಿನಾಚರಣೆ, ಅವ್ರು ಹುಟ್ಟಿದ ದಿನವನ್ನು ನಾವು ನ್ಯಾಷನಲ್ ಮಿಲ್ಕ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. 2025ರ ನ್ಯಾಷನಲ್ ಮಿಲ್ಕ್ ಡೇ ಥೀಮ್ ಕೇಳುವಂತ ಸಾಧ್ಯತೆ ಇರುತ್ತೆ. ಲೆಟ್ಸ್ ಸೆಲೆಬ್ರೇಟ್ ಪವರ್ ಆಫ್ ಡೈರಿ. ಇದು 2025ರ ನ್ಯಾಷನಲ್ ಮಿಲ್ಕ್ ಡೇ ಥೀಮ್ ಆಗಿದೆ. ನೆಕ್ಸ್ಟ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಬಗ್ಗೆ ಗೊತ್ತಿರಲಿ. ಇದು 1929ರಲ್ಲಿ ಸ್ಟಾರ್ಟ್ ಆಗಿದ್ರೆ ಹೆಡ್ ಕ್ವಾರ್ಟರ್ ನ್ಯೂ ದೆಹಲಿಯಲ್ಲಿ ಇದೆ. ಫಸ್ಟ್ ಡೈರೆಕ್ಟರ್ ಜನರಲ್ ಯಾರಂದ್ರೆ ಬೆಂಜಮಿನ್ ಪಿಯರಿ ಪಾಲ್ ಅವರು. ಓಕೆನಾ? ಈಗ 2025ರ ಕರೆಂಟ್ ಅಫೇರ್ಸ್ ಬಗ್ಗೆ ನೋಡೋಣ. ಯಾರು ಪಡೆದಿದ್ದಾರೆ ಅಂತ. ಕರೆಂಟ್ ಅಫೇರ್ಸ್ 2025 2025ರ ವರ್ಲ್ಡ್ ಫುಡ್ ಪ್ರೈಸ್ ವಿನ್ನರ್ ಯಾರಂದ್ರೆ ಮರಿಯಾಂಗೆಲಾ ಹಂಗ್ರಿ ಅವರು. ಬ್ರೆಜಿಲ್ ದೇಶದವರು. ಯಾವುದಕ್ಕೋಸ್ಕರ ಪಡೆದಿದ್ದಾರೆ ಅಂದ್ರೆ ಫಾರ್ ಅವರ್ ಎಕ್ಸ್ಟ್ರಾರ್ಡಿನರಿ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ಇನ್ ಬಯೋಲಾಜಿಕಲ್ ನೈಟ್ರೋಜನ್ ಫಿಕ್ಸೇಷನ್, ಟ್ರಾನ್ಸ್ಫಾರ್ಮಿಂಗ್ ದ ಸಸ್ಟೈನಬಿಲಿಟಿ ಆಫ್ ಸಾಯಿಲ್ ಹೆಲ್ತ್ ಅಂಡ್ ಕ್ರಾಪ್ ನ್ಯೂಟ್ರಿಷನ್ ಫಾರ್ ಟ್ರಾಪಿಕಲ್ ಅಗ್ರಿಕಲ್ಚರ್. ಅಂದ್ರೆ ಜೈವಿಕ ಸಾರಜನಕ ಸ್ಥಿರೀಕರಣದಲ್ಲಿ ಅವರ ಅಸಾಧಾರಣ ವೈಜ್ಞಾನಿಕ ಪ್ರಗತಿಗಾಗಿ, ಉಷ್ಣವಲಯದ ಕೃಷಿಗಾಗಿ, ಮಣ್ಣಿನ ಆರೋಗ್ಯ ಮತ್ತು ಬೆಳೆ ಪೋಷಣೆಯ ಸುಸ್ಥಿರತೆಯನ್ನು ಪರಿವರ್ತಿಸಲು ಇವರ ಕೊಟ್ಟಿರುವಂತ ಕೊಡುಗೆಗಾಗಿ 2025ರಲ್ಲಿ ಮರಿಯಾಂಗೆಲಾ ಹಂಗ್ರಿ ಅವರಿಗೆ ವರ್ಲ್ಡ್ ಫುಡ್ ಪ್ರೈಸ್ ಸಿಕ್ಕಿದೆ. ನನ್ನ ಕ್ಲಾಸ್ ಯಾರಿಗಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಲಿಲ್ಲ ಅಂದ್ರೆ ದಯವಿಟ್ಟು ಡಿಸ್ಲೈಕ್ ಮಾಡಿ. ನಂತರ ಮುಂದಿನ ವಿಡಿಯೋ ಒಳಗೆ ಸಿಗೋಣ. ಇಲ್ಲಿಗೆ ಕ್ಲಾಸ್ ಕ್ಲೋಸ್ ಆಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.